ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂತಂದರೆ ನಮ್ಮ ಭೈರವೇಶ್ವರ ಸ್ವಾಮಿ ಅವ್ರದ್ದು ಬರ್ತ್ಡೇ ಐತೆ. ಅಂದರೆ ನಮ್ಮ ಮಚ್ಚದು. ನಂದು ಒಂದು 2 ವರ್ಷದ ಬಾಂಧವ್ಯ ಅಂದ್ಕೊಳ್ಳಿ, ಜಸ್ಟ್ 2 ವರ್ಷ. ಯಾಕಂದರೆ ನಾನು ಗಾಡಿ ತೊಗೊಂಡು 2 ವರ್ಷ ಹತ್ತತ್ರ ಆಗ್ತಾ ಬರ್ತೈತೆ, 1 ವರ್ಷ. ಯಾಕಂದ್ರೆ ಅವನು ITPL HCL ನನಗೆ ಪರಿಚಯ ಆಗಿದ್ದು. ನಾನು ಗಾಡಿ ತೊಗೊಂಡು ಅವನಿಗೂ 2 ತಿಂಗಳು ಅಷ್ಟೇ ಡಿಫ್ರೆನ್ಸ್ ಗಾಡಿ ತೊಗೊಳೋದ್ರಲ್ಲಿ. ನನಗಿಂತ ಮುಂಚೆ ತೊಗೊಂಡಿದ್ದೆ ಗಾಡಿ ಅವನು, ನಾನು ತೊಗೊಂಡಿದ್ದಾದ್ಮೇಲೆ ತೊಗೊಂಡಿದ್ದೆ. ಬಟ್ ಅವತ್ತಿಂದ ಇವತ್ತವರೆಗೂ ಒಂದೇ ಕಂಪ್ನಿಯಲ್ಲೇ ಒಂದೇ ಕಡೆ, ಅಂದರೆ ಒಂದೇ ಕಂಪ್ನಿ ಅಂತಲ್ಲ, ಒಂದೇ ಕಡೆ ಎಲ್ಲೋದ್ರೂ ಯಾವ ಕಂಪ್ನಿಗೆ ಹೋದ್ರು, ನಾನು ಯಾವ ಕಂಪ್ನಿಗೆ ಹೋದ್ರು ಇಬ್ಬರು ಒಂದೇ ಕಡೆ ಡ್ಯೂಟಿ ಮಾಡ್ಕೊಂಡಿದ್ದೀನಿ. ಅವನೇ ಅಂತಲ್ಲ, ನಾನು, ನಮ್ಮ ಸ್ವಾಮಿ, ನಮ್ಮ ಸುನೀಲು, ನಮ್ಮ ಮಲ್ಲೇಶ ಎಲ್ಲ ಒಟ್ಟಿಗೆ ಡ್ಯೂಟಿ ಮಾಡ್ತಾಯಿದ್ದಾರೆ. ಇವತ್ತು ಆ್ಯಕ್ಚುಲಿ ಒಂದು ಬರ್ತ್ಡೇ ಸ್ವಾಮಿದು, ಭೈರವೇಶ್ವರದು. ಬಟ್ ಮಲ್ಲೇಶನೂ ಇಲ್ಲ, ಆಮೇಲೆ ಸುನೀಲು ಇಲ್ಲ, ಇಬ್ಬರು ಮಿಸ್ಸಿಂಗು. ಅವರಿಬ್ಬರು ಕೆಲಸದ ಮೇಲೆ ಹೊರಗಡೆ ಹೋಗಾರೆ. ಇವನು ಗೋಕರ್ಣ ಹೋಗೋನೆ ಮಲ್ಲೇಶ, ಅವನು ಯಾವುದೋ ಸ್ವಲ್ಪ ಫಿಲಮ್ಮು ಇದರಲ್ಲಿ ಬ್ಯುಸಿ ಆಗಿಬಿಟ್ಟವನೆ. ಅದಕ್ಕೆ ನಮ್ಮ ಕಂಪ್ನಿಯಲ್ಲಿರೋ ಚಾಲಕರು ಯಾರ್ಯಾರು ಎಲ್ಲ ಫ್ರೀ ಅವರು ನೋಡ್ಕೊಂಡು ನೆನ್ನೆಲ್ಲ ಪ್ಲ್ಯಾನ್ ಹಾಕಿದ್ದೀರಿ. ಇವತ್ತು ಒಂದು ಸರ್ಪ್ರೈಸಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅವ್ನಿಗೆ. ಅವ್ನು ನೆನ್ನೆ ಹೇಳ್ತಾ ಇದ್ದ, ಮಚ್ಚ ಲಾಸ್ಟ್ ಟೈಮೆಲ್ಲ ನಾನು ಮನೇಲಿದ್ದೆ, ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದೆ, ಬಟ್ ಈ ಸರಿ ಡ್ಯೂಟಿ ಐತೆ, ಏನು ಮಾಡೋದು ಅಂತ ಇದ್ದ. ಬಟ್ ಅವನು ಇನ್ನೊಂದು ಹೇಳಿದ, ಪಾರ್ಟಿ ಇವತ್ತು ಕೊಡಿಸ್ತೀನಿ ಎಲ್ಲರಿಗೂ, ಅಂದರೆ ಲೈಕ್ ಊಟ ಬಾಕ್ಸ್ ಎಲ್ಲ ತರಬೇಡ್ರಿ, ಇವತ್ತು ಆಚೆ ಊಟಕ್ಕೆ ಹೋಗೋಣ ಅಂತ ಹೇಳೋನೆ. ನೋಡೋಣ ಇವತ್ತು ಲಾಗ್ ಹೆಂಗೆ ಇರುತ್ತೆ, ಹೆಂಗೆ ಕತೆ ಅಂತ. ಫುಲ್ ಒಂದು ಬರ್ಡೇದೇ ಇರುತ್ತೆ, ಫುಲ್ ತರಲೆ, ಫುಲ್ ಖುಷಿಯಾಗಿರುತ್ತೆ ಅಂದ್ಕೊಳ್ಳಿ. ಈ ವಿಡಿಯೋ ಮಿಸ್ ಮಾಡಿದ್ದೀರಾ, ದಯವಿಟ್ಟು ಎಲ್ಲರೂ ನೋಡಿರಿ. ಇನ್ನು ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಬನ್ನಿ ಇಲ್ಲಿಂದ ಓಡೋಣ ನಮ್ಮ ಪಯಣ ಕಂಪ್ನಿ ಕಡೆಗೆ. ನೋಡ್ಬೋದು ಆಲ್ರೆಡಿ ನೀವು, ನಾನು ಒಂದಿವೆ ಹೋಗ್ತಾ ಇದ್ದೀನಿ ಕಂಪ್ನಿ ಕಡೆಗೆ. ಇದು ಯಾವುದಪ್ಪ ಫ್ಲೈಓವರ್ ಅಂತ ಕೇಳಿದ್ರೆ ಚೆನ್ನೈ ಮತ್ತು ದವಾಸ್ಪೇಟೆ ಫ್ಲೈಓವರ್ ಅದು. ಡ್ಯೂಟಿ ಆಲ್ರೆಡಿ ಪುಷ್ ಆಗಿಬಿಡೈತೆ, ವೈಟ್ ಫೀಲ್ಡಿಂದ ಪಿಕಪ್ ಹಾಕಿರೋದು. ಬಟ್ ವೈಟ್ ಫೀಲ್ಡ್ ಎಂಪ್ಲಾಯ್ ಬರ್ತಾಯಿಲ್ಲ. ಇವಾಗ ನಾವು ಡೈರೆಕ್ಟಾಗಿ ಪಿಕ್ ಮಾಡ್ಬೇಕಾದ್ರೆ ಊಡಿ ಎಂಪ್ಲಾಯ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಮದೇವಪುರದಿಂದ ಡೈರೆಕ್ಟ್ ಕಂಪ್ನಿ. ಯಾಕಂದರೆ ಲೈಕ್ 6 ಜನ ಇರೋದು ಟೋಟಲ್ ಕ್ಯಾಬಲ್ಲಿ. ಬಟ್ ವೈಟ್ ಫೀಲ್ಡ್ ಒಬ್ಬರು ಎಂಪ್ಲಾಯ್ ಬರ್ತಾಯಿಲ್ಲ, ಈ ವೀಕ್ ಫುಲ್ ಬರಲ್ಲ ಅಂತ. ಇನ್ನು 5 ಜನ ಬರ್ತಾರೆ, 5 ಜನ ಕರ್ಕೊಂಡು ನಾವು ಓಡೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದು ನವಂಬರ್ ಮಂತ್ ಎಂಡ್ ಆಗ್ತಾ ಬರ್ತೈತೆ. ಈ ಮಂತ್ ಎಂಡಲ್ಲಿ ನಮ್ಮ ಇದು ಲಾಸ್ಟ್ ಇನ್ನೊಂದು 2 ದಿವಸ ಇರೋದು ಅಂದ್ಕೊಳ್ರಿ. ಇವತ್ತು ಮಂಗಳವಾರ ಶೂಟ್ ಮಾಡ್ತಾರೋದು, ಬುಧವಾರ ನಾಳೆ ಒಂದೇ ದಿವಸ ಕೆಲಸ ಇರೋದು. ಇನ್ನು ಗುರುವಾರ ಶುಕ್ರವಾರ 2 ದಿವಸನೂ ರಜಾ ಐತೆ. ಏನಕ್ಕಪ್ಪ ಅಂದರೆ US ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂದ್ಬಿಟ್ಟು ರಜಾ ಕೊಟ್ಬಿಟ್ಟವ್ರೆ. ಆ ಕಾರಣದಿಂದ ಅಲ್ಲಿ ಲೀವ್ ಕೊಟ್ಟಿರೋದಕ್ಕೆ ನಮ್ಮ ಕಂಪ್ನಿಯಲ್ಲೂ ಲೀವು. ಯಾವ್ದಾನ ಔಟ್ ಸ್ಟೇಷನ್ ಹುಡುಕ್ತಾ ಇದ್ದೀನಿ. ನಿಮ್ಗೆ ಯಾವ್ದಾನ ಔಟ್ ಸ್ಟೇಷನ್ ಹೋಗಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ DM ಮಾಡಿರಿ, ಇಲ್ಲಾಂದರೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ID ಕೊಟ್ಟಿರ್ತೀನಿ. ದಯವಿಟ್ಟು ಅದಕ್ಕೊಂದು ಮೆಸೇಜ್ ಹಾಕಿ. ನನಗೆ ಅನುಕೂಲ ಆಗಿ ನಿಮಗೂ ಅನುಕೂಲ ಆದರೆ ಇಬ್ಬರು ಸೇರಿ ಯಾವ್ದಾರ ಒಂದು ಒಳ್ಳೆ ಟ್ರಿಪ್ ಮಾಡ್ಕೊಂಬರೋಣ. ನೋಡಿರಿ, ಶಬರಿಮಲೆ ಸ್ಟಾರ್ಟ್ ಆಗೈತೆ. ಯಾರನ್ನ ಹೋಗ್ಬೇಕು ಅಂದ್ಕೊಂಡಿರೋ ದಯವಿಟ್ಟು ಒಂದು DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಒಂದು ಒಳ್ಳೆ ಜಾಲಿ ಟ್ರಿಪ್ ಮಾಡ್ಕೊಂಬರೋಣ. ಬನ್ನಿ ಇವಾಗ ಪಿಕಪ್ ಪಾಯಿಂಟ್ ಕಡೆ ಓಡೋಣ. ಆಲ್ರೆಡಿ ಹೊಸಕೋಟೆ ರೀಚ್ ಆಗಿಬಿಟ್ಟೆ, ನಾನು ಹತ್ರ ಬರ್ತಾಯಿದ್ದೀನಿ. ನಮ್ಗೆ ರೆಗ್ಯುಲರಾಗಿ ಕಾಟಾಮಲ್ಲೂರು ಗಟ್ಟಲಿರೋ ಈ ಇಂಡಿಯನ್ ಬಂಕ್ ಚಿಕ್ಕದು ಏನಾಯಿತು, ಇಲ್ಲೇ ನಾವು CNG ಹಾಕಿಸ್ತಾರೋದು. ಕ್ರೇಜ್ ಇರ್ತದೆ ಅಂದ್ಕೊಳ್ಳೋ ಪ್ರಕಾರ. ಯಾವಾಗ 220-240 ಇರ್ತದೆ. ಯಾವಾಗ ನಮ್ಮ ಬಲರಾಮನ್ಗೆ ಇಲ್ಲೇ ಹಾಕಿಸ್ತಾ ಇರೋದು. ಮುಂಚೆ ನಮ್ಮ ಮನೆ ಹತ್ರ ಹಾಕಿಸ್ತಾಯಿದ್ದೆ, ಅಲ್ಲಿ ಹಾಕೋ ಸ್ಯಾಟಿಸ್ಫೈ ಆಗ್ತಾರೆ ಹೇಳಿದೆ. ಅಲ್ಲಿ ಹಾಕಿಸ್ತಾನಿಲ್ಲ, ಇವಾಗ ಇಲ್ಲೇ ಹಾಕಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಬಸ್ಸು. 150-160 ಬರುತ್ತೆ ಫುಲ್ ಟ್ಯಾಂಕಲ್ಲಿ, ಅದು AC-ಯಲ್ಲಿ. ಸ್ನೇಹಿತರೆ, ಫೈನಲಿ ಎಂಪ್ಲಾಯ್ ಲೊಕೇಶನ್ ರೀಚ್ ಆಗಿದ್ದೀನಿ. ಫೋನ್ ಮಾಡಿದ್ದೆ, ಸರ್ ಲೊಕೇಶನ್ ರೀಚ್ ಆಗಿದ್ದೀನಿ ಬನ್ನಿ ಅಂತ. 5 ನಿಮಿಷ ಬರ್ತೀನಿ ಅಂತ ಹೇಳೋರೆ. ಪಿಕ್ ಮಾಡ್ಕೊಂಡು ಸೀದಾ ಓಡ್ತಾ ಇರೋದು ನೋಡ್ಬೋದು. ಊಡಿ ಮೆಟ್ರೋ ಹತ್ರನೇ ಇದ್ದೀನಿ. ಈ ಕಡೆ ನೋಡಿದ್ರೆ ಟಿಪ್ಸಿಬುಲ್ ಐತೆ, ಇಲ್ಲಿರೋದು ಆ್ಯಕ್ಚುಲಿ ಪಿಕ್ ಮಾಡಿಕೊಂಡು ಸೀದಾ ನಮ್ಮ ಪಯಣ ಕಂಪ್ನಿ ಕಡೆ ಓಡ್ತಾ ಇರೋದೆ. ಇವತ್ತೇನು ಟ್ರಾಫಿಕ್ ಅಷ್ಟೊಂದೇನು ಅನ್ನಿಸ್ತಾ ಇಲ್ಲ, ಮಂಗಳವಾರ ಆದ್ರೂ ಸ್ವಲ್ಪ ಎಲ್ಲ ಕಮ್ಮಿ ಐತೆ. ಕಾರಣ ಏನಪ್ಪ ಅಂತಂದರೆ, ಎಲ್ಲ ಈ ಗುರುವಾರ ಶುಕ್ರವಾರ ರಜಾ ಕಾರಣದಿಂದ ಎಲ್ಲರೂ ಊರುಗಳಿಗೆ ಹೋಗ್ತಾವ್ರೆ. ಈ ಆಲ್ಮೋಸ್ಟ್ ಅಲ್ಲೆಲ್ಲ US UK ಕಂಪ್ನಿಗಳೆಲ್ಲ ಲೀವು, ಅದಕ್ಕೆ ಎಲ್ಲ ಊರುಗಳಿಗೆ ಹೋಗ್ತಾವ್ರೆ. ಆ ಕಾರಣದಿಂದ ಟ್ರಾಫಿಕ್ ಕಮ್ಮಿ ಐತೆ. ಬಟ್ ಈ ನಮ್ಮ ಬೆಂಗಳೂರಲ್ಲಿ ಏನು ಕಮ್ಮಿ ಆದರೆ ಸ್ಕೂಲ್ ಬಸ್ಗಳು ಮಾತ್ರ ಕಮ್ಮಿ ಆಗೋಲ್ಲ, ನೋಡ್ಬೋದು. ಸ್ನೇಹಿತರೆ, ಈಗ ತಾನೇ ಜಸ್ಟ್ ಲಾಗಿನ್ ಮಾಡಿಬಿಟ್ಟು ಬಂದರೆ ಇಲ್ಲಿ ನೋಡ್ರಿ, ನಮ್ಮ ಹೀರೋ ಥರ ರೆಡಿ ಆಗಿಬಿಟ್ಟು ಏರ್ ಫಿಲ್ಟರ್ ಕ್ಲೀನ್ ಮಾಡ್ತಾವ್ರೆ. ನಮ್ಮ ಬರ್ತ್ಡೇ ಬಾಯ್. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗಂಡು ಬಾಯ್, ಎಳ್ಳು ಇವನೇ ಜಗದೀಶಣ್ಣ ಪ್ರೊಫೆಷನಲ್ ಆಗಿ ಏರ್ ಫಿಲ್ಟರ್ ಕ್ಲೀನ್ ಮಾಡ್ತಾವ್ರೆ. ಹೇಳೋಣ ಸುಮಿತರ, ನೋಡ್ರಿ, ಯಾರಣ್ಣ ಮೆಕ್ಯಾನಿಕ್ ಕೆಲಸ ಇದ್ರೆ, ಆಮೇಲೆ ಪಾತ್ರೆ ಐಟಮ್ಸ್ ಸಾಮಾನು ಕೆಲಸ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಹಾಕ್ತೀರಿ, ಕರೆಕ್ಟಾಗಿ ಕುಳ್ಸೋಣ. ಹೇಳೋಣ, ಇದ್ರನ್ನೇ ಕುಳ್ಸೋದ ಬರ್ತಾ ಇಲ್ಲ. ಇನ್ ಫ್ಯೂಚರ್ ಹೆಂಗಣ, ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸಂತೋರೊಬ್ರು ಬಂದವ್ರೆ ಇವತ್ತು. 2 ಲಾಗಿನ್ 3 ಲಾಗಿನ್ ಮಾಡ್ತಾರೆ. ಟಕ ಅನ್ಬಿಡ್ತಾರೆ. ಇಲ್ಲಿ ನೋಡ್ರೆ ಕಾರಲ್ಲಿ ನವಿಲ್ಗಿರಿಯಲ್ಲ ಇಕ್ಕೋರೆ. ಇಲ್ಲಿ ನೋಡಪ್ಪ ವಾಲೆಗಳು.
ಅಲ್ಲ ಈ ಹಣ್ಣು ನೋಡ್ಬಿಟ್ಟು ಇವ್ನು ಕಾಪಿ ಹೊಡೆದೇನೋ ಅನಿಸ್ತೈತೆ. ನನ್ನ ಮಗ ಗಾಡಿಯಲ್ಲಿ ಮೂರು ಒಲೆ ಹಾಕೋನೆ, ಅದು ಯಾರು ಕೊಡ್ತಾನೋ ಏನೋ. ಅಲ್ಲ ಜಗದೀಶ್ ಅಣ್ಣನೂ ಒಂದು ವಾಲೆ ಹಾಕಿಲ್ಲ, ನಾನು ಒಂದು ವಾಲೆ ಹಾಕಿಲ್ಲ ಅಣ್ಣ. ನಾಳೆಯಿಂದ ವಾಲೆ ಇಡೋಣ ಇರೋಣ ಆಯ್ತಾ. ಏನು ಆಟೋ ಮೇಲೆ ನಮ್ಮ ಶಂಕರಣ್ಣನ ಫೋಟೋ ಹಾಕಿ ಟೀ ಕುಡಿಯೋಕೆ ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಕರ್ಕೊಂಡು ಹೋಗ್ತಾವ್ರಪ್ಪ. ಅದು ಎಂಥ ಟೀ ಕೊಡಿಸ್ತಾರೋ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾರೋದು ಸಂಭ್ರಣ ಒಳ್ಳೆ ಜಗದೀಶ್ ಅಣ್ಣ ಬರ್ತಡೇ ಬೈ. ನನ್ನ ಫೋನ್ ಎತ್ಕೊಂಡು ಮುಳುಗೋಗೋ ನೆರತ್ರಣ ಯಾರು ಅಲ್ಲ, ನಮ್ಮ ಮಚ್ಚ ಫೋನ್ ಮಾಡಿರೋದು ಸುನಿ ಅವನ ಹತ್ರ ಮಾತಾಡ್ತಾವನೆ. ಇವಾಗ ಹೋಗೋಣ ಟೀ ಕುಡ್ಕೊಂಡು ಬರೋಣ. ಟೀ ಅಂಗಡಿ ಕರ್ಕೊಂಬಂದ ನೋಡಪ್ಪ, ಇರಾನಿ ಟೀ ಅಂತೆ. ಹೆಂಗಿರ್ತದೆ ನೋಡ್ಬೇಕಿಲ್ಲಿ. ಅಲ್ಲಿಂದ ಕರ್ಕೊಂಬಂದ್ರು, ಇಲ್ಲಿ ಟೀ ಖಾಲಿ ಅಂತೆ, ಬರೀ ಲೆಮನ್ ಟೀ ಮಾತ್ರ ಇರೋದು. ಹಿಂಗಾದ್ರೆ ಮಚ್ಚ ಟೀ ಎಲ್ಲ ಕುಡ್ಕೊಂಬಂದು ಶಿಸ್ತಾಗಿ ಕಾರಲ್ಲಿ ಕೂತಿದ್ದೀರಿ. ನಮ್ಮ ಹುಡುಗರಿಗೆ ಯಾರಿಗೂ ಡ್ಯೂಟಿ ಹಾಕಿಲ್ಲ. ಸಂತೋಷಂಗೂ ಹಾಕಿಲ್ಲ, ಇವನಿಗೂ ಹಾಕಿಲ್ಲ, ಜಗದೀಶ್ ಅಣ್ಣಂಗೂ ಹಾಕಿಲ್ಲ. ನಂಗೆ ಒಬ್ಬರಿಗೆ ಹಾಕಿಕ್ಕವ್ರೆ ಕಂಪ್ನಿ ಬ್ಯಾಕ್ ಸೈಡು. ಹೋಗಿ ಪಟ್ಟಂತ ಲಗೇನ್ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಒಂದು ಬರ್ಡೇ ಸೆಲೆಬ್ರೇಷನ್ಗಿಂತ ಪಾರ್ಟಿಗೆ ಹೋಗ್ಬೇಕು ನೀನು. ಅದಿರೋದು ಅಣ್ಣನಿಂದ ಇವತ್ತು ಪಾರ್ಟಿಗೆ ಒಳ್ಳೆ ಬಾಡೂಟ ಅಂತೆ, ಸರಿಯಾಗಿ ಬಾರಿಸ್ಬೇಕು. ಏನೇನೇನೇನ ಅವ್ನು ನೋಡ್ರೆ ಬಿಗ್ ಬಾಸ್ ನೋಡ್ಕೊಂಡು ಮುಳುಗೋಗೋನೆ ನಮ್ಮ ಸ್ವಾಮಿ. ಯಾವ್ದು ಇದಾಕೋನೆ ಪ್ಯಾನಿಕ್ ಬಟನ್ ನೋಡ್ತಾರೆ ಕೊಡಿಲ್ಲ ಮಚ್ಚ. ಪ್ಯಾನಿಕ್ ಬಟನ್ ಎಷ್ಟು ತೋರ್ಸು? 4+1 10,600 ರೂಪಾಯಿ. 4+1 ಎಷ್ಟು 10,000? 1 ಇಯರ್ಗೆ 10,600 ರೂಪಾಯಿ. 2 ವರ್ಷಕ್ಕೆ ಸರ್ 12,600 ರೂಪಾಯಿ. ಅದು ಕೆಳಗಡೆ ಅದು ನಮ್ದು ಹೇಳೋ ಇರ್ಟಿಗದು ಎರ್ಟಿಗದು 11,300. ಒಂದು ವರ್ಷಕ್ಕೆ 2 ವರ್ಷಕ್ಕೆ 13,500 ರೂಪಾಯಿ ಪ್ಯಾನಿಕ್ ಬಟನ್. ಅಣ್ಣ ಬೇರೆ ಪ್ಯಾನಿಕ್ ಬಟನ್ ಅದು GPS ಎರಡು ಸೇರಿ, GPS ಪ್ಯಾನಿಕ್ ಬಟನ್ ಎರಡು ಸೇರಿ 12 ಸೀಟರ್ ಟಿಟಿ ಅದು ಅಪ್ರೂವಲ್ ಆರ್ಟಿಒ ಚಾರ್ಜಸ್ ಎಲ್ಲ ಸೇರಿ ಅಷ್ಟ 13,000 ನೋಡಗ ಇದೆ ಪ್ಯಾನಿಕ್ ಬಟನ್ನು. ಇಲ್ಲಿ ಹಾಕ್ಸೋರೆ ನಮ್ಮ ಗಾಡಿಗೂ ಇನ್ನೊಂದು 4 ತಿಂಗಳಾದ್ಮೇಲೆ ಹಾಕಿಸ್ತೀರಿ. ಬಟ್ ಇದು ಹಾಕ್ಸಿರೋದು ವೇಸ್ಟೇ. ಎಷ್ಟೇ ಒತ್ತಿದ್ರು ನಮ್ಮ ಯಾವುದೇ ಥರ ಏನು ಆ್ಯಕ್ಷನ್ ತಗೊಳಲ್ಲ. ಸುಮ್ಮನೆ ಏನೋ RTO ಪಾಸ್ ಆಗಬೇಕು ಅಂತ ಹಾಕ್ಸ್ಬೇಕು ಅಷ್ಟೇ. ನೋಡ್ರಿ ಯಾವ ಮಟ್ಟಕ್ಕೆ ಡಮ್ಮಿ ಇದು, ಸುಮ್ಮನೆ ಲೈಟ್ ಬರ್ತದೆ ಅಷ್ಟೇ. ಯಾವ ಫೋನು ಬರೋಲ್ಲ, ಯಾವುದು ಬರೋಲ್ಲ. ಎಷ್ಟು ಹಾಕ್ಸ್ಬೇಕಣ್ಣ ಟೋಟಲ್? 5 ಅಲ್ಲ? 1 2 3 4 ಇನ್ನೊಂದೆಲ್ಲ ಐತೆ. ಇನ್ನೊಂದೇ ಟೋಟಲ್ 5 ದೇವರಣ್ಣ ಹಾಕ್ಸೋದು ವೇಸ್ಟ್ ಲೆಕ್ಕಾಚಾರದಲ್ಲಿ. ಬಟ್ RTO ಪಾಸ್ ಆಗಲ್ಲ ಅಷ್ಟೇ, ಅದಕ್ಕೋಸ್ಕರ ನಾವು ಹಾಕಿಸ್ಲೇಬೇಕು. ಈ ಸ್ವಾಮಿಗೆ ಗಂಗಾ ಬೇಕ್ರಿಯಿಂದ ಕೇಕ್ಗೆಲ್ಲ ಇಸ್ಕೊಂಡಿದ್ದಾಯಿತು, ಫುಲ್ ರೆಡಿ. ಅದು ವೈಟ್ ಫಾರೆಸ್ಟ್ ಇಸ್ಕೊಂಡಿದ್ದೀನಿ, ತುಂಬ ಇಷ್ಟ ಆಗಿತ್ತು ವೈಟ್ ಫಾರೆಸ್ಟ್ ಹಿಂಗೆ ಅಂತ. ನನ್ನ ಖುಷಿಗೆ ಅಂತ ಇಸ್ಕೊಂಡಿರೋದು, ಆ ಬೋಳಿ ಮಗನಿಗೆ ಖುಷಿಗೆ ಅಂತಲ್ಲ, ನನ್ನ ಖುಷಿಗೆ ಇಸ್ಕೊಂಡಿರೋದು ಇದು. ಹೋಗಿ ಫುಲ್ ಕಟ್ ಮಾಡಿ ಪಾರ್ಟಿ ಗಿಟಿ ಮಾಡೋಣ. ಈ ನನ್ನ ಮಗ ಹುಟ್ಟಿರೋ ತಪ್ಪಿಗೆ 500 ರೂಪಾಯಿ ಕೇಕು ಲಾಸು ಊಟವನೇ ಸುಮ್ಮನೆ ಹಿಂಗೆ. ಅದು ಕೇಕ್ ನೋಡ್ರಿ ವೈಟ್ ಫಾರೆಸ್ಟು ಜೀವನದಲ್ಲಿ ಅಂತ ಕೇಕ್ ತಿಂದಿರಲ್ಲ ಮಚ್ಚ ನೀನು. ತಾಳ್ಸಣ್ಣ ಅವ್ರ ಕಡೆಯಿಂದ ಒಂದು ಪೇಟೆದ್ದು ಸನ್ಮಾನ. ಯಾವ ಬಾಂಬ್ ಕ್ಷೇತ್ರದ ML ಅಣ್ಣ ಇವನು. ಹೊಚ್ಚೋಣ ಹಂಗೆ ಹೊಚ್ಚೋಣ. ನೀನು ಬರ್ತಡೇ ಹೇಳಿದ್ದೇನೆ ಹೇಳು ಮಚ್ಚ, ಈ ಥರ ಸೆಲೆಬ್ರೇಟೇ ಮಾಡಿಲ್ಲ ಮಚ್ಚ ನಂಗೆ ಇದು ಹೇಳೋ. ನಮ್ಮನಿದು ಮಾಡು ಮಚ್ಚ, ನಮ್ಮ ಇದು 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕು. ಒಡೆಯಣ ತಂದಿರೋದು ಇದಕ್ಕಂತೆ. ಸ್ನೇಹಿತರೆ ಏನು ಹೇಳ್ರಿ, ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಕ್ಕದಾಗಿತ್ತು. ಯಾವುದು ಆ ಬೇಕ್ರಿ? ಗಂಗಾ ಬೇಕ್ರಿ ಅಂತ ತೋರಿಸಿದ್ನಲ್ಲ ಅವಾಗಲೇ, ಸಕ್ಕದಾಗಿತ್ತು. ಅಮೃತಹಳ್ಳಿ ದಾಸರಳ್ಳಿ ಮೇನ್ ರೋಡಲ್ಲಿ ಯಾರನ್ನ ಇರೋರು ಒಂದ್ಸರಿ ಟ್ರೈ ಮಾಡಿದ್ರೆ ಸಕ್ಕದಾಗಿತ್ತು. ಕೇಕು ಫುಲ್ ಖಾಲಿ ಮಾಡಿ ಬಿಸಾಕಿದ್ವಿ. ಆಮೇಲೆ ಹೊಸಬ್ರು ಪ್ರಸನ್ನ ಅಂತ ನಾ ಹೇಳೋ ಪ್ರಸನ್ನ ಇವಾಗ ಜಾಯ್ನ್ ಆಗೋರೆ. ಎಲ್ಲ ಊಟಕ್ಕೆ ಕೂತಿದ್ದೀರಿ, ಚೆನ್ನಾಗಿ ತಿಂದು ಆಡಿ. ನಮ್ಮ ಸಂತೋಷ ನಮ್ಗೆ ಎಲ್ಲ ಆಗೈತೆ. ಒಂದು ಸಂತೋಷ ಎಲ್ಲ ಏನು ನಾಚ್ಕೊಂಡ್ರೆ ಪರವಾಗಿಲ್ಲ ಬಿಡ್ರಿ. ಇವಾಗ ತಿಂದು ನೆಮ್ಮದಿ ಹೋಗಿ ಮಲ್ಕೊಬೇಕು. ಮತ್ತು 11:15 ಅಂದರೆ 12 ಗಂಟೆಗೆ ಡ್ರಾಪ್ ಐತೆ. ಡ್ರಾಪ್ ಹೋಗಿಸ್ಕೊಂಬಂದು ಮತ್ತೆ 2-3 ಗಂಟೆ ಡ್ರಾಪು. ಆಮೇಲೆ ಮನೆ ಇವತ್ತು ನಿದ್ದೆ ಇವತ್ತು ಈ ನನ್ನ ಮಗನ ಬರ್ತಡೆಯಿಂದ ಫುಲ್ ಜಾಗರಣೆ ಎಲ್ಲಾರ್ದು. ಸ್ನೇಹಿತರೆ ಅಲ್ಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಬಂದು ಕಂಪ್ನಿ ಒಳಗಡೆ ಗಾಡಿ ಹಾಕೊಂಡು ಕೂತಿದ್ದೀರಿ. ಸಿಕ್ಕಾಬಟ್ಟೆ ಜಾಸ್ತಿ ಆಗೋದು ಅಂದ್ಕೊಳ್ರಿ ಊಟ, ಹೊಟ್ಟೆ ಫುಲ್ ಆಗ್ಬಿಡ್ತು. ಹಂಗೆ ಬಿಡ ಗಿಡ ಎಲ್ಲ ತಿನ್ಕೊಂಡು ಸೀದಾ ಬಂದು ಇವಾಗ ಕಾರಲ್ಲಿ ಮಲ್ಗಾನ ಅಂತ ತಿನ್ಕೊಂಡಿದ್ದೀರಿ. ಟೈಮ್ ಬಂದು ಸುಮಾರು ನೀವು ನೋಡ್ಬೋದು, ಟೈಮ್ ಬಂದು 11 ಗಂಟೆ ಆಗ್ತಾ ಬರ್ತೈತೆ. ಇನ್ನೂ ಡ್ಯೂಟಿ ಪುಷ್ ಆಗಿಲ್ಲ. ಡ್ಯೂಟಿ ಪುಷ್ ಆಗಿದ ತಕ್ಷಣ ಇಲ್ಲ ನಾಗವಾರ ಇಲ್ಲಾಂದ್ರೆ ಎಲ್ಲ ಹಾಕಿರ್ತಾರೋ ಗೊತ್ತಿಲ್ಲ.
ನಂಗೆ ಅನ್ಸಂಗೆ ನಾಲ್ಕುವಾರ ಹಾಕಿರ್ಬೇಕು. ಹೋಗಿ ಡ್ರಾಪ್ ಮಾಡಿ ಬಂದು ಮತ್ತೆ ಮಲ್ಕೊಂಬಿಡ್ಬೇಕು. ಯಾಕೋ ಹುಷಾರಿಲ್ಲ ಕರೆಕ್ಟಾಗಿ ಒಂದು ವಾರದಿಂದ. ಮಾತ್ರೆಗಳೆಲ್ಲ ತೊಗೊತಾನೆ ನೋಡ್ಬೋದು ನೋಡಿ, ಗಾಡಿಯಲ್ಲಿ ಕಿತ್ಲೆಣ್ಣೆ ಇದು ಎಂಪ್ಲಾಯ್ ಕೊಟ್ಟಿದ್ದಾಗಲೇ ಸ್ಟೆಪ್ಸು ಟ್ಯಾಬ್ಲೆಟ್ಗಳು ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಗಂಟ್ಲು ಸಿಕ್ಕಾಬಿಟ್ಟೆ ನೋವ್ತೈತೆ, ಕೆಮ್ಮು ಜಾಸ್ತಿ ಆಗ್ಬಿಡೈತೆ, ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಅಷ್ಟೇ ಜಾಸ್ತಿ ಏನು ಮಾತಾಡೋಕ್ಕೋಗಲಿಲ್ಲ, ವೀಡಿಯೋ ಮಾಡೋಕ್ಕೋಗಲಿಲ್ಲ. ಕೇಳ್ತಾರಲ್ಲ ಯಾಕಣ ವೀಡಿಯೋಸ್ ಬರ್ತಾಯಿಲ್ಲ ಅಂತ ಇದೇ ಕಾರಣದಿಂದ, ಒಂದು ವಾರದಿಂದ ಹುಷಾರಿಲ್ಲ ಆ ಕಾರಣದಿಂದ. ಸರಿ ಆಯಿತು, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ, ಫುಲ್ ಎಂಜಾಯ್ ಮಾಡಿದ್ದೀರಾ ಅಂತ. ಹಾಗೆ ದಯವಿಟ್ಟು ಪ್ರತಿಯೊಬ್ಬರೂ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹ್ಯಾಪಿ ಬರ್ಡೇ ಸ್ವಾಮಿ ಅಂತ ಎಲ್ಲರೂ ಲೈಕ್ ವಿಶ್ ಮಾಡಿಬಿಟ್ರೆ ನನ್ನ ಕಡೆಯಿಂದ ಅವನೊಂಥರ ಖುಷಿ ಪಡ್ತಾರೆ ನಿಮ್ಮೆಲ್ಲರೂ ಅದು ನೋಡ್ತಾ ಇದ್ದಂಗೆ. ಹಂಗೆ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋವರೆಗೂ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.